ಸಂಶುದ್ದೀನ್ ಬಂಧನ ಆದ ಬಳಿಕ ಈ ವಿಚಾರವನ್ನ ಬಾಯ್ಬಿಟ್ಟಿದ್ದಾನೆ. ಆಶಾ ಸಂಶುದ್ದೀನ್ ಇಬ್ಬರದು ಕೂಡ ವಿಚಿತ್ರವಾದಂತಹ ಪ್ರೇಮ್ ಕಹಾನಿ. ಆಶಾಗೆ ಮದುವೆಯಾಗಿದ್ದು ಗಂಡ ಮೃತಪಟ್ಟಿದ್ದಾನೆ. ಅಲ್ಲದೆ ಆಶಾಗೆ ಇಬ್ಬರು ಮಕ್ಕಳು ಕೂಡ ಇದ್ದಾರೆ. ಮತ್ತೊಂದು ಕಡೆ ಈ ಸಂಶುದ್ದೀನ್ಗೆ ಪತ್ನಿ ಇದ್ದಾರೆ, ಇಬ್ಬರು ಮಕ್ಕಳು ಕೂಡ ಇದ್ದಾರೆ. ಬಟ್ ಅವರು ಇಲ್ಲಿಲ್ಲ, ಬದಲಾಗಿ ಅಸ್ಸಾಂನಲ್ಲಿದ್ದಾರೆ. ಪತ್ನಿ ಮಕ್ಕಳು ಇಬ್ಬರು ಅಸ್ಸಾಂನಲ್ಲೇ ವಾಸ ಮಾಡ್ತಿದ್ರಂತೆ. ಇಲ್ಲಿ ಹುಳಿಬಾವಿನಲ್ಲಿ ಮನೆ ಮಾಡಿಕೊಂಡು ಆಶಾ ಜೊತೆ ಈ ಸಂಶುದ್ದೀನ್ ಲಿವಿಂಗ್ ರಿಲೇಶನ್ಶಿಪ್ನಲ್ಲಿದ್ದ. ನಿನ್ನೆ ಇಬ್ಬರ ನಡುವೆ ಜಗಳ ಆಗಿದೆ. ಅದೇ ಕುಡಿದು ಬರ್ತಾ ಇದ್ದು ಅನ್ನೋ ಕಾರಣಕ್ಕೆ ಇಬ್ಬರ ನಡುವೆ ಆಗಾಗ ಜಗಳ ಆಗ್ತಾನೆ ಇತ್ತಂತೆ. ಬಟ್ ನಿನ್ನೆ ಜಗಳ ವಿಕೋಪಕ್ಕೆ ಹೋಗಿದೆ. ನಂತರ ಕೊಲೆ ಆಗಿದೆ. ಕೊಲೆ ಮಾಡಿ ಆತ ಬೈಕ್ನಲ್ಲೇ ಆ ಮೃತದೇಹವನ್ನು ತಂದು ನಂತರ ಕಸದ ಲಾರಿಗೆ ಆ ಮೃತದೇಹ ಎಸೆದು ಸಂಶುದ್ದೀನ್ ಪರಾರಿಯಾಗಿದ್ದ ಅನ್ನುವಂತಹ ವಿಚಾರ ಬೆಳಕಿಗೆ ಬಂದಿದೆ. ಈ ಅಷ್ಟೂ ಘಟನೆಯ ದೃಶ್ಯಗಳು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು. ಆ ಸಿಸಿ ಕ್ಯಾಮೆರಾಗಳ ದೃಶ್ಯಗಳನ್ನು ಆಧರಿಸಿಯೇ ಪೊಲೀಸರು ಸದ್ಯ ಆರೋಪಿ ಸಂಶುದ್ದೀನನ್ನ ಬಂಧಿಸಿದ್ದಾರೆ ಎನ್ನುವುದರ ಡೀಟೇಲ್ಸ್ ಕೂಡ ಸಿಗ್ತಾ ಇದೆ. ಬೆಂಗಳೂರಿನಲ್ಲಿ ಮಹಿಳೆ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪಿಯನ್ನ ಪತ್ತೆ ಮಾಡೋದಕ್ಕೆ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ರು. ಪ್ರಮುಖವಾಗಿ ಆರೋಪಿಯ ಪತ್ತೆಗೆ ಸಹಾಯ ಆಗಿದ್ದು ಒನ್ಸ್ ಅಗೇನ್ ಸಿಸಿಟಿವಿ ದೃಶ್ಯಗಳು. ಈತ ಕೊಲೆ ಮಾಡಿ ಆ ಮೃತದೇಹವನ್ನ ಬೈಕ್ನಲ್ಲಿ ತಂದು ನಂತರ ಆ ಮೃತದೇಹವನ್ನ ಕಸದ ಲಾರಿಯಲ್ಲಿ ಎಸೆಯೋ ತನಕ ಕೂಡ ಇಂಚಿಂಚು ದೃಶ್ಯಗಳು ಕೂಡ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿತ್ತು ಅಂತ. ಹಾಗಾಗಿ ಪೊಲೀಸರಿಗೆ ತನಿಖೆ ಮಾಡೋದು ಜೊತೆಗೆ ಆರೋಪಿಯನ್ನ ಪತ್ತೆ ಹಚ್ಚೋದು ಕೂಡ ಅಷ್ಟೇ ಈಸಿ ಆಗಿತ್ತು ಅನ್ನುವಂಥ ವಿಚಾರ. ಕಾರಣ ಆರೋಪಿಯನ್ನ ಪತ್ತೆ ಮಾಡಿದ್ದು ಕೂಡ ಸಿಸಿ ಕ್ಯಾಮೆರಾ ದೃಶ್ಯಗಳನ್ನು ಆಧರಿಸಿಯೇ.